ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾ ವ್ಲಾಗ್ಸ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು January 15th. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಇದು ಬಂದು ಟೇಕ್ 4 ಆಗಿದೆ. ಓಕೆ, ಇವಾಗ ನಾನು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಆಲ್ರೆಡಿ ಟೈಮ್ ಒಂದು 11:30 ಆಗಿದೆ. ಬಿಕಾಸ್ ಬೆಳಗ್ಗೆಯಿಂದ ಎದ್ದು ಪ್ರತಿಯೊಂದು ಕೆಲಸ, ಮನೆ ಕ್ಲೀನಿಂಗ್ ಕೆಲಸ, ಅಡುಗೆ ಕೆಲಸ, ಬ್ರೇಕ್ಫಾಸ್ಟ್ ಅದು ಪೊಂಗಲ್ದು, ಸಿಹಿ ಪೊಂಗಲ್, ಖಾರ ಪೊಂಗಲ್ ಮಾಡಬೇಕಾಯ್ತು. ಅದು ಮತ್ತು ಕಡಲೆಕಾಯಿ, ಅವರೆಬೇಳೆ ಏನೋ ಸಮಥಿಂಗ್ ಅದನ್ನು ಬೇಯಿಸ್ಬೇಕಾಯ್ತು. ಅದನ್ನು ಬೇಯಿಸಿ ಪೂಜೆ ಸಾಮಾನೆಲ್ಲ ಒರೆಸಿ ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಕ್ಕಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಸ್ನಾನ ಮಾಡ್ಕೊಬಂದು ನಾನು ರೆಡಿಯಾಗಿ ದೇವ್ರ ಪೂಜೆ ಮಾಡೋಷ್ಟಿಗೆ ಎಲ್ಲ ಒಬ್ಬಳೇ ಹ್ಯಾಂಡಲ್ ಮಾಡಿರೋದ್ರಿಂದ 11:30 ಆಗಿದೆ. ಸೊ ಯಾರು ಹೆಲ್ಪ್ ಇಕ್ಕಿದ್ದಿದ್ರೆ ಬೇಗ ಆಗಿರೋದು ಅಷ್ಟೇ. ಇವತ್ತಿನ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲ್ ಇನ್ನು ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದೇ ಹೇಳ್ದಂಗೆ ಬ್ರೇಕ್ಫಾಸ್ಟ್ ಮಾಡಬೇಕು. ಸಖತ್ತಾಗಿದೆ ಪೊಂಗಲ್. ಫಾರ್ ದ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿರೋದು, ಚೆನ್ನಾಗಿ ಬಂದಿದೆ. ಖಾರ ಪೊಂಗಲ್, ಸ್ವೀಟ್ ಪೊಂಗಲ್ ಬಂದು ಏನಾಗ್ಬಿಟ್ಟಿದೆ ಅಂದರೆ ಸ್ವಲ್ಪ ಪಾಯಸ ಥರ ಆಗ್ಬಿಟ್ಟಿದೆ. ಬಟ್ ಅದು ಸಂಜೆ ಅಷ್ಟೊತ್ತಿಗೆ ಆರಿದ್ರೆ ಗಟ್ಟಿ ಆಗೇ ಆಗುತ್ತೆ. ಸೊ ಆ ಟೈಮಲ್ಲಿ ಕರೆಕ್ಟಾಗಿರುತ್ತೆ. ಬಟ್ ಈಗ ಒಂಚೂರು ಎಲ್ಲೋ ಪಾಯಸ ಥರ ಆಗಿದೆ ಅಷ್ಟೇ. ಸೊ ಈಗ ನಾನು ನಾಷ್ಟ ಮಾಡಬೇಕು. ಅದ್ರ ಜೊತೆ ಸ್ವಲ್ಪ ಸೈಡ್ಸಿಗೆ ಮಿಕ್ಚರ್ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಳ್ಳೋದು ಬಂದೆ ಈಗ. ಇವತ್ತಿನ ಒಳಗೆ ನೋಡ್ತಾ ಇರಿ. ಬನ್ನಿ, ನಾನು ದೇವ್ರ ಪೂಜೆ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ಆ್ಯಕ್ಚುಲಿ ನಾನು ಬೆಳಗ್ಗೆಯಿಂದನೇ ಪೂಜೆ ಮಾಡಬೇಕು ಅಂದ್ಕೊಂಡೆ. ಬಟ್ ನಾನು ಫೋನೆಲ್ಲ ಕ್ಯಾರಿ ಮಾಡ್ಕೊಂಡು ನಾನು ಬೇಗ ಮಾಡಿ 12 ಗಂಟೆ ಒಳಗೆ ಪೂಜೆ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಸೊ ಆದ ಕಾರಣದಿಂದ ಮಾಡಲಿಲ್ಲ. ಬೆಳಗ್ಗೆಯಿಂದ ಈಗ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೆ. ಬಾಗಿಲಿಗೆ ನೀರು ಹಾಕಿರೋದ್ರಿಂದ ನೀರು ಹೊಸ್ಲ ಮೇಲೆ ಬಿದ್ದು ರಂಗೋಲಿ ಹೋಗಿರೋದು. ಇಲ್ಲೂ ಅಷ್ಟೇ ರಂಗೋಲಿ ಹಾಕಿದ್ದೆ, ಹೋಗಿದೆ. ಇಲ್ಲ ಹಾಕಿದ್ರೆ ಕಾಣಿಸಲ್ಲ. ಯೂಶ್ವಲಿ ಬರೀ ಹೊಸ್ಲ ಮೇಲೆ ಹಾಕ್ತೀನಿ ಅದಕ್ಕೆ. ಸೊ ನೆಕ್ಸ್ಟ್ ಅಂದರೆ ಇಲ್ಲಿ ನನಗೆ ಬ್ರೇಕ್ಫಾಸ್ಟ್ ಈಗ ಮಾಡಿದ್ದೀನಿ. ಇಲ್ಲಿದೆ ನೋಡಿ ಪೊಂಗಲ್, ಇದೇನು ಎಳ್ಳು ಬೆಲ್ಲ, ಅದು ಕಡಲೆಕಾಯಿ ಮತ್ತು ಅವರೆಕಾಳು. ಆ್ಯಂಡ್ ಈ ಕಡೆ ಬಂದರೆ ನಮ್ಮ ಅಜ್ಜಿ ತಾತಗೂ ಕೂಡ ಇಟ್ಟಿದ್ದೀನಿ ಅಷ್ಟೆ. ಇದು ನಾನು ಇನ್ನು ಹೇರಿಗೆ ಏರ್ ಸಿರಮ್ ಕೂಡ ಹಚ್ಚಿಲ್ಲ. ಅದು ಆರಷ್ಟೊತ್ತಿಗೆ ನಾನು ಹಚ್ಬೇಕು. ನಾನು ಕೂದಲು ಆರಷ್ಟೊತ್ತಿಗೆ ಹಚ್ಚಬೇಕು. ಸೊ ತಿಂಡಿ ತಿಂದ್ಬಿಟ್ಟು ಹಚ್ಕೊಂಡು ಆಮೇಲೆ ಮೇಲೆ ತಲೆ ಒಣಗಿಸ್ಕೊಂಡು ಬರೋಣ. ಚಿಕ್ಕ ಮಿಕ್ಚರ್ ತಂದರು. ಇನ್ನೊಂದರೆ ಬಾಂಬೆ ಮಿಕ್ಚರ್ ಟೈಪ್. ಅದು ಖಾಲಿ ಆಗಿಬಿಟ್ಟಿದೆ. ನನಗೆ ಅದೇ ಇಷ್ಟ ಆಗೋದು. ಬಿಕಾಸ್ ಅದರಲ್ಲಿ ಕಡಲೆ ಬೀಜ ಆಗಿರಲಿ ಅದೆಲ್ಲ ಏನೂ ಇರಬಾರ್ದು. ಹಾಕ್ತೀನಿ ಚಂದ ಮಿಕ್ಸ್ಚರ್. ಅದು ಏನು ಕ್ಯೂಟಾಗಿ ಕಾಣಿಸ್ತಿದ್ದೀನಲ್ಲ ಪಿಂಕ್ ಹಾಕ್ಕೊಂಡು. ಬಾರ ತಗೊಂಡು ಇದೇ ಕೊಡ್ತೀನಿ ಅಂತ ಹೇಳೋದು. ನಾನು ತಿಂದಿರೋದು ನಾವು ಒಳಗಡೆ ಹೋಗ್ಬಿಟ್ಟು ಬರೋಣ ಬಾ. ಹೊಸ ಎಮ್ಮೆ ಬಾ. ನಾನು ಹಾಕಿರೋದು ನೋಡ್ದಾ ಕಾಡಂಗೆ ವೈಟ್ ಕಲರ್ ಆಫ್ ಮಾಡಿ ಆಫ್ ಕಂಪಾಕ್ ಬಂದಿತ್ತ. ಏಯ್ ಬಂಚು ವಿಂಗ್ಸ್ ಎಲ್ಲ ಮುಚ್ಕೊಂಡಿದ್ದೀಪ್ಪ. ನಾವು ಆಟ ಮಾಡ್ಕೊಂಡು ಬಾಳೆ ಹಿಂಗಂದ್ರೆ ಅಷ್ಟೇ. ಈ ವಿಂಗ್ಸ್ ಎಲ್ಲ ಯಾಕೆ ಅದನ್ನ ಹಾರುತ್ತಾ ಬಿಡು. ವಿಂಗ್ಸ್ ಅಂತ ನಾನು ಹಾಕೊಂಡ್ಬಿಡ್ತೀನಲ್ಲ.
ಸೊ ಗೈಸ್ ನಾನು ಇವಳು ಈಗ ಎಲ್ಲಿಗೋಗ್ತೀರಿ ಇವರು ಜಾಸ್ತಿ ಟಾಪ್ ಹೋಗ್ತಿರ್ತೀಯಲ್ಲ ನಾನೇ ಅಂಕಲ್ ಸಾಕು ಬಿಲ್ಡಪ್ ಕೊಟ್ಟಿದ್ದು ನನ್ನ ಬಗ್ಗೆ ನಿಲ್ಸಿ ಅಂಕಲ್ ಇವಾಗ ಅದನ್ನು ಹಾಕ್ತೀಯಾ ಅದು ತೀಸ್ಕೊಡೋದು ಅದು ಬೇಡ ಬಸ್ ನಂಬರ್ ನೋಡ್ಕೊಬಿಡಿ ಮೀಟ್ ಆಗಬೇಕಂದ್ರೆ ಬಸ್ ನಂಬರ್ನ ನೋಡ್ಕೊಂಡು ಮೀಟ್ ಆಗಿ ಗೈಸ್ ಈಗ ಟೈಮ್ ಬಂದು ಕರೆಕ್ಟಾಗಿ ಅರೌಂಡ್ 8:30 ಆಗಿದೆ. ನಾನು ಬಂದು ಸಾರು ಮಾಡಿ ಅನ್ನ ಮಾಡಿ ಎಲ್ಲ ಆಯಿತು. ನಾನು ಬಂದಿದ್ದು ಎಷ್ಟು ಗಂಟೆಗೆ 7:45 ಬಂದೆ. ಸಾರು ಮಾಡಿದೆ, ಅನ್ನ ಮಾಡಿದೆ, ಈಗ ಮುದ್ದೆ ಮಾಡಬೇಕು. ಸೊ ಫಸ್ಟ್ ಟೈಮ್ ಇಷ್ಟು ಬೇಗ ಮಾಡಿದ್ದೀನಿ ಅಡುಗೆನ. ಮುದ್ದೆ ಮಾಡಿಟ್ರೆ ಆಯಿತು ಅಷ್ಟೇ, ಇನ್ನೇನು ಇಲ್ಲ ಕೆಲಸ. ಬಿಗ್ ಬಾಸ್ ನೋಡ್ಕೊಂಡು ಕೂತ್ಕೋಬೇಕು. ಈ ವ್ಲಾಗ್ನ ನೋಡೋಣ, ನಾಳೆ ಆದರೆ ಕಂಟಿನ್ಯೂ ಮಾಡ್ತೀನಿ, ನಾನು ನಾಳೆ ಎಂಡ್ ಮಾಡ್ತೀನಿ. ಇವತ್ತಿಷ್ಟೇ. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ.